ಈ ಕಡೆಯಿಂದ ಬರೋ ಹಾಗಿದ್ರೆ ಸರ್, ಅಣ್ಣಾ ಸಾಹೇಬ್ ಜೊಲ್ಲೆರವರು, ಪ್ರಿಯಾಂಕಾ ಮತ್ತು ಶಂಭು ಕಲ್ಲೋಳ್ಕರ್ ಅವರ ಮಧ್ಯೆ ಅಲ್ಲಿ ಯಾವ ರೀತಿ ಇರುತ್ತೆ? ಈಗ ನಾವು ಡಿಸ್ಕಷನ್ ಮಾಡಿದ್ವಿ ಈ ಫ್ಯಾಕ್ಟರ್ನ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಸತೀಶ್ ಅವರ ಮಗಳು ಪ್ರಿಯಾಂಕಾ ಮತ್ತು ಕಲ್ಲೋಳ್ಕರ್ ಅವರು ಇಬ್ಬರು ಒಂದೇ ಗುಂಪಿನ ಮತಗಳನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಹಿಂದುಳಿದ ಮತ್ತು ಈ ನಮ್ಮ ದಲಿತರದ್ದು ಅಲ್ಲಿ ಓಟ್ ಹೊಡೆಯೋದ್ರಿಂದಾಗಿ ಜೊಲ್ಲೆ ಅವರ ಅವಕಾಶ ಹೆಚ್ಚಾಗಿದ್ದಾವೆ. ಮತ್ತು ಜೊಲ್ಲೆ ಅಲ್ಲೇ ಚಿಕ್ಕೋಡಿಯ ಒಬ್ಬ ಮನುಷ್ಯನಾಗಿರೋದ್ರಿಂದ ಅಲ್ಲಿ ಜನ ಅವ್ರ ಪ್ರೀತಿ ಮಾಡೋದ್ರಿಂದಾಗೆ ಮತ್ತು ಮೇಲ್ಜಾತಿಯಲ್ಲಿ ಓಟ್ ಹೊಡೆಯೋದಿಲ್ಲ ಅನ್ನೋದು ಕನ್ಫರ್ಮೇಷನ್ ಇರೋದ್ರಿಂದ ಜೊಲ್ಲೆ ಅವ್ರು ಗೆಲ್ತಾರೇನೋ ಅನ್ನುವಂಥ ಒಂದು ಸಂಶಯ ಹೆಚ್ಚದ. ಅದಕ್ಕಾಗಿ ಜೊಲ್ಲೆ ಅವರು ಮೋಸ್ಟ್ಲಿ ವಿನಿಂಗ್ ಕ್ಯಾಂಡಿಡೇಟ್. ಬಟ್ ಒಂದು ಥಿಂಗ್ ನಾವು ಮರಿಲಿಕ್ಕೆ ಆಗೋದಿಲ್ಲ, ರಮೇಶ್ ಕತ್ತಿ ಒಳಗೇಟ್ ಕೊಟ್ಟಿದ್ದಾರೇನು ಅನ್ನುವಂಥ ಸಂಶಯ ಅದಾವ. ರಮೇಶ್ ಕತ್ತಿ ಅವರ ಆಗಿರ್ಬೋದು, ಅದರ ಜೊತೆಗೆ ಇನ್ನುಳಿದ ಕೆಲವೊಂದಿಷ್ಟು ಜನ ಒಳಗೇಟ್ ಕೊಟ್ಟಿರ್ಬೋದು ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲೇ ನಾವು ಇನ್ನೊಂದು ಇಷ್ಟು ಜನ ಇವತ್ತು ನಾವು ಪ್ರಕಾಶ್ ಹುಕ್ಕೇರಿ ಇರ್ಬೋದು, ನಮ್ಮ ಲಕ್ಷ್ಮಣ ಸವದಿ ಅವರು ಇರ್ಬೋದು, ಒಳಗಿಂದೊಳಗೆ ಅವರು ಜಾರಕಿಹೊಳಿ ಕುಟುಂಬವನ್ನು ಲೈಕ್ ಮಾಡ್ತಾ ಇರಲಿಲ್ಲ. ಒಂದಿಷ್ಟು ಆಯ್ತು ಫ್ಯಾಕ್ಟ್ರಿ ಆ ದೃಷ್ಟಿಗಳು ಏನಾದರೂ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾರೋ, ಒಳಗಿಟ್ಟು ಬಿಡ್ತದೋ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ, ಗೋಕಾಕ ಏನು ಬಿಹಾರ ಅಂತ ಇಲ್ಲ ಅವ್ರಿಗೆ ಅನಿಸ್ತದಂಗೆ, ಬಿಹಾರ ಮಾಡಿದಂಗೆ ನಮ್ಮ ಚಿಕ್ಕೋಡಿ ಮಾಡ್ತಾರೋ ಅನ್ನೋಂಥ ಕ್ರಿಯೇಟ್ ಮಾಡಿದ್ರಿಂದಾಗಿ ಜನ ಎಷ್ಟು ಮಟ್ಟಿಗೆ ನಂಬ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದ. ಹೀಗಾಗಿ ಈಗ ಮಾತ್ರ ಈಗಿನ ಒಂದು ವಾತಾವರಣದಲ್ಲ ಜೊಲ್ಲೆ ಅವರು ಒಂದು ಸ್ವಲ್ಪ ತೂಕ ಹೆಚ್ಚದ. ಒಂದು ಸೋತ್ರಪ್ಪ ಅಂದ್ರೆ ಅದೊಂದು ಪಾಡ್ ಅಂತ ತಿಳ್ಕೊಬೋದು ಅಷ್ಟೇ. ಸರಿ ಸರ್, ಇವಾಗ ರಾಯಚೂರು ಭಾಗಕ್ಕೆ ಬರೋ ಹಾಗಿದ್ರೆ, ರಾಯಚೂರದಲ್ಲಿ ಯಾವ ರೀತಿ ವಾತಾವರಣ ಇತ್ತು, ಯಾರ ಪರವಾಗಿತ್ತು ಅಂತ ನಿಮಗೆ ಅನ್ಸುತ್ತೆ? ಅಲ್ಲೂ ರಾಯಚೂರದಲ್ಲೂ ಸಹಿತ ಕಾಂಗ್ರೆಸ್ಸಿಂದ ಚೆನ್ನಾಗಿದೆ ಅಲ್ಲೇ. ಮತ್ತು ಕಾಂಗ್ರೆಸ್ಸಿಂದ ಆಗುವಂಥ ಹೊಪ್ಸ್ಗಳಿದ್ದಾವ. BJPಗಿಂತಲೂ ಒಳ್ಳೆಯ ವಾತಾವರಣ ಅದ ಅಂತೇಳಿ ಅನ್ನಿಸ್ತದೆ. ಮತ್ತು ಅಲ್ಲಿಯೂ ಬಡತನದ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಹೆಚ್ಚಿಗೆ ಜನ ವಿಶ್ವಾಸದಂಥವ್ರು, ಹಿಂದುಳಿದ ಜನ ಹೆಚ್ಚಿರೋದ್ರಿಂದಾಗೆ ಮೋಸ್ಟ್ ಪ್ರಾಬಬ್ಲಿ ಅದು ಸಹಿತ ಸ್ವಲ್ಪ ಕಾಂಗ್ರೆಸ್ಗೆ ಬರೋದು ಬೆಳಿಬೋದು. ಓಕೆ, ಈ ಕಡೆ ಬಾಗಲಕೋಟೆಗೆ ಬರೋ ಹಾಗಿದ್ರೆ, ಶಿವಾನಂದ ಪಾಟೀಲ್ ರವರ ಪುತ್ರಿ ಸಂಯುಕ್ತ ಪಾಟೀಲ್ ರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಸಂಯುಕ್ತ ಪಾಟೀಲ್ ರವರ ಒಂದು ಅನುಭವ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರ ತರಾನೇ ಇದೆ. ಅಂದ್ರೆ ಇಬ್ಬರು ಕೂಡ ಒಬ್ಬ ಪ್ರಭಾವಿ ನಾಯಕರ ಪುತ್ರಿಯರು, ಹಾಗಾಗಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಬಹುದು. ಸೊ ಇದರಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ? ಒಂದು PC ಗದ್ದಿಗೌಡರವರಿಗೆ ಏನಿದ್ರು ಮೋದಿ ಅವರ ಆಶೀರ್ವಾದ, ಮೋದಿ ಅವರ ಹೆಸರು, ಆದ್ರೆ ಇವ್ರಿಗೆ ಅದಿಲ್ಲ. ಬಟ್ ಇವ್ರಿಗಿರೋದು ಗ್ಯಾರಂಟಿ, ಇದು ಇವ್ರಿಗೆ ಬಲ ಅದ. ಜೊತೆಗೆ ಶಿವಾನಂದ ಪಾಟೀಲರು ಸಕ್ಕರೆ ಸಚಿವರು, ಮತ್ತು ಜನರಿಗೆ ಹೋಗಿ ಮುಟ್ಟುವಂಥದ್ದು ಪ್ರಚಾರ ಮಾಡೋದ್ರಲ್ಲಿ ಇವರು ಏನು ಹಿಂದೆ ಬಿದ್ದಿಲ್ಲ, ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಮತ್ತು ಇಸ್ಮಾಲ್ ಇಬ್ಬರಿಗೂ ಸಮಾನವಾದ ಕುಸ್ತಿ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಈ ಸಲ ಬದಲಾವಣೆಯನ್ನು ಯಂಗ್ ಜನರೇಷನ್ ಬಯಸ್ಲಿಕ್ಕೆ ಹತ್ತಿದ್ದಾರೆ ಅಂತ ವಾತಾವರಣ ಬರ್ತದೆ ಅಲ್ಲಿದ. ಹಂಗೆ ಬಯಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಸಂಯುಕ್ತ ಪಾಟೀಲ್ರದ ಒಂದು ಸ್ವಲ್ಪ ಆಗ್ಬೋದೇನೋ ಅಂತೇಳಿ. ಬಟ್ ಆದರೂ PC ಗದ್ದಿಗೌಡರು ಸುಲಭವಾಗಿ ತೆಗೆದಾಕೋಕ್ಕಾಗೋದಿಲ್ಲ. ಯಾಕಂದರೆ ಮೂಲತಃ ಅವರು BJPಯಿಂದ ಬಂದವರು, RSSದ ಸಹಕಾರ ಸಾಕಷ್ಟು ಅಲ್ಲಿದೆ ಅಂತ ಕೇಳ್ಪಟ್ಟಿದ್ದೀವಿ. ಮತ್ತು PC ಗದ್ದಿಗೌಡರು ಸಲುವಾಗಿ ಒಂದಿಷ್ಟಲ್ಲಿ ವರ್ಕು ಮಾಡಿದ್ದಾರೆ ಸಾಧಿಸಿದ ಮಟ್ಟಿಗೆ ಅಂತೇಳಿ ಇವೆಲ್ಲ ಕೆಲವೊಂದು ಕೇಳಿ ಬರ್ತಾ ಇದ್ದಾವೆ. ಆದರೂ ನನ್ನ ಅಭಿಪ್ರಾಯದಲ್ಲೇ 50-50 ಅನ್ರಿ, ಬೇಡ 60-50 ಅನ್ರಿ, ಏನೋ ಒಂದು 40. ಸರಿ ಸರ್, ಇವಾಗ ನೆಕ್ಸ್ಟ್ ವಿಜಯಪುರಕ್ಕೆ ಬರೋ ಹಾಗಿದ್ರೆ, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರ ಪ್ರಭಾವ ತುಂಬಾ ಜೋರಾಗಿದೆ. ಹಲವಾರು ವರ್ಷಗಳಿಂದ ಅವರು ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ ಆ ಒಂದು ಕ್ಷೇತ್ರದಲ್ಲಿ. ಆದ್ರೆ ಈ ಬಾರಿ ಅವರು ಕೊಟ್ಟಂತಹ ಒಂದು ಹೇಳಿಕೆಯಿಂದ ಬಂಜಾರ ಸಮಾಜದ ಓಟ್ಗಳೆಲ್ಲ ಕಾಂಗ್ರೆಸ್ಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಬಾರಿ ಅವರಿಗೆ ಪೆಟ್ಟು ಬೀಳುತ್ತಾ, ಅಥವಾ ಆ ಸಮಾಜದ ಓಟ್ ಇಲ್ಲದೆಯೂ ಕೂಡ ಅವರು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತಾ? ನೋಡ್ರಿ, ಆಲ್ಗೂರ್ ಅವರು ಸಹಿತ ಒಳ್ಳೆ ಹೆಸರು ಮಾಡ್ಕೊಳ್ಳೋದಂತ ಇಲ್ಲಂತಲ್ಲ. ಮತ್ತು ಬಿದ್ದಂಥ ಸಮಾಜದ ಸಮುದಾಯದಲ್ಲಿ ಗ್ಯಾರಂಟಿಗಳ ಪ್ರಭಾವ. ಯಾಕಂದ್ರೆ ಈ OBC ಮತ್ತು ದಲಿತ ಸಮುದಾಯದಲ್ಲಿ ಬಡತನ ಹೆಚ್ಚು.